ಮಗು ಮಲ್ಕೊಂಡಿದೆ. ಆಗ್ಲೇ ಮಲ್ಕೊಂಡ್ಬಿಟ್ನಾ? ಅರ್ಜುನ್ ಸರ್ ನೋಡಿ, ನಮ್ಮ ಮಗು ಎಷ್ಟು ಸ್ವರ್ಗ ಹೋಗಿದೆ ಅಲ್ವಾ? ಇನ್ನ ನಿನ್ ಕೈಗೆ ಸೇರಿದನಲ್ಲ, ಇನ್ಮೇಲೆ ಚೆನ್ನಾಗಿ ತಿಂದು ತಿಂದು ಗುಂಡ್ಗುಂಡ್ಗಾಗ್ತಾನೆ ಬಿಡು. ಹೌದು, ಮಗುನ ಯಾರು ನೋಡ್ಕೋತಾ ಇದ್ರು? ಆ ಮಾಟಗಾತಿನ ಅಲ್ಲ, ಕೃಷ್ಣನ ಕರ್ಕೊಂಡು ಹೋಗಿದ್ಲಲ್ಲ ನರ್ಸ್ ಜಾನಕಿ, ಅವಳು. ಆ ನರ್ಸ್ ನೋಡ್ಕೋತಾ ಇದ್ಲಾ? ಹೌದು, ಆದ್ರೆ ಮಗುನ ನೋಡ್ಕೋತಿದ್ಲು ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ಅಯ್ಯೋ ಸರ್, ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಆ ಮಾಟಗಾತಿ ಅವಳ ಮೇಲೆ ಏನೋ ಪ್ರಯೋಗ ಮಾಡಿ ಅವಳನ್ನ ಕರ್ಕೊಂಡು ಬಂದು ಕೂಡ ಹಾಕಿದ್ಲು. ನರ್ಸ್ಗೆ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಹೀಗೆಲ್ಲ ಮಾಡದ್ಲಾ? ಹೌದು, ಅದೆಲ್ಲ ಬಿಟ್ಟಾಕು. ಆ ರೌಡಿ ಹತ್ರ ನಾನು ಬಾಯಿ ಬಿಡಿಸ್ಬೇಕು ಅಂತ ಇದ್ದಾಗ ಸಡನ್ ಆಗಿ ಅವನ ಮಾತೆ ನಿಂತು ಹೋಯ್ತಲ್ಲ, ನನಗದನ್ನೇ ನಂಬೋದಕ್ಕಾಗ್ತಾ ಇಲ್ಲ. ಆಮೇಲೆ ಅವನ ಕೈಲಿ ಅಲ್ಲಾಡಕ್ಕೂ ಆಗ್ಲಿಲ್ಲ, ಹಾಗಾಗ್ಬಿಟ್ಟಿದ್ದ. ಇಷ್ಟೆಲ್ಲ ಆಯ್ತಾ ಸರ್? ಅವನಿಗೆ ಮಾತ್ರ ಅಲ್ಲ, ನನಗೂ ಹಾಗೆ ಆಗಿತ್ತು. ನಾನು ಹಾಗೆ ಬಿದ್ಕೊಂಡ್ಬಿಟ್ಟಿದ್ದೆ. ನನಗೆ ನಮ್ ಕೃಷ್ಣ ನಗ್ತಾ ಇರೋದು ಕೇಳಿಸ್ತಾ ಇತ್ತು. ಆ ನರ್ಸ್ ನನ್ನ ಕಣ್ಮುಂದೆನೆ ಓಡಾಡ್ತಾ ಇದ್ಲು, ಆದ್ರೂ ನನಗೆ ಎದೊಳಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ? ನನಗೇನ್ ಗೊತ್ತು ಆ ಮಾಟಗಾತಿ ಅದೇನ್ ಮಾಡಿದ್ಲು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಎಲ್ಲ ನಾರ್ಮಲ್ ಆಗೋಯ್ತು. ಆ ನರ್ಸ್ ಮೇಲಿದ್ದ ವಶೀಕರಣನೂ ಹೋಯ್ತು. ಆಕೆ ನನ್ನ ಗುರ್ತಿಸಿ ಮಾತಾಡ್ಸಿದ್ಲು. ಆಮೇಲೆ ಆ ರೌಡಿನೂ ಎದ್ದು ಓಡ್ ಹೋದ. ನನ್ನ ಕೈಯಲ್ಲೂ ಎದ್ದೋಳೋ ಹಾಗಾಯ್ತು, ನಾನು ಹೋಗಿ ಮಗುನ ಕರ್ಕೊಂಡ್ ಬರೋ ಹಾಗಾಯ್ತು. ಆದ್ರೆ ಇದೆಲ್ಲನೂ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನನ್ನ ಅನುಮಾನ ನಿಜ. ಆ ಮಾಯಮ್ಮನ ನಮ್ಮನೆ ಕಳ್ಸಿರೋದು ಬೇರೆ ಯಾರು ಅಲ್ಲ, ಆ ಮಾಟಗಾತಿನೇ. ಹಾಗಾದ್ರೆ ಇದು ಮಾಯಮ್ಮನ್ ಕೆಲ್ಸ ಅಂತೀಯಾ? ಅವಳ ರೂಮಲ್ಲಿ ಮಾಟ ಮಂತ್ರಕ್ಕೆಲ್ಲ ಯೂಸ್ ಮಾಡೋಂಥ ಗೊಂಬೆಗಳನ್ನ ಇಟ್ಕೊಂಡಿದ್ಲು. ಅದಕ್ಕೆಲ್ಲ ಕಟ್ಟಿ ಪಿನ್ ಚುಚ್ಚಿ ಕಟ್ಟಾಕಿದ್ಲು. ನಾನು ಒಂದೊಂದೇ ಗೊಂಬೆಗಳ ಗಂಟನ್ನ ಬಿಚ್ತಾ ಹೋದೆ. ಇದರಿಂದ ಪೂಜಾಗೆ ಮಾತ್ ಬಂತು ಅಂತಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ನನಗೂ ಅದೇ ತರ ಗಂಟು ಹಾಕಿದ್ರು ಏನೋ. ನೀನ್ ಬಿಚ್ಚಿದ ಮೇಲೆ ಎಲ್ಲ ಸರಿ ಹೋಗಿದೆ. ಏನಪ್ಪ, ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಭಯ ಆಗತ್ತೆ. ಅದೆಲ್ಲ ಏನು ಅಂತಾನೆ ಅರ್ಥ ಆಗಲ್ಲ. ಎಲ್ಲಾ ಗೊಂಬೆಗಳ ಗಂಟನ್ನ ಬಿಚ್ಚಿದೆ, ಆದ್ರೆ ಒಂದಂತೂ ಹಾಗೆ ಉಳ್ಕೊಂಡ್ಬಿಡ್ತು. ಅದು ಯಾವ ಗೊಂಬೆ ಅಂತಾನೂ ಗೊತ್ತಿಲ್ಲ. ಅಷ್ಟರಲ್ಲಿ ಆ ಮಾಯಮ್ಮ ಬಂದು ನನ್ ಮೇಲೆ ಜಗಳಕ್ಕೆ ನಿಂತ್ಕೊಂಡ್ಲು. ಹೌದು, ಆ ಮಾಯಮ್ಮ ನಿನಗೇನು ಮಾಡ್ಲಿಲ್ವಾ? ಅವಳ ಕೈಲಿ ಏನ್ ಮಾಡೋದಕ್ಕಾಗತ್ತೆ? ನನ್ ಕತ್ತಲ್ಲಿ ವೇದನಾಯಕಿ ಅಮ್ಮ ಕೊಟ್ಟರು ತಾಯ್ತಾ ಇತ್ತಲ್ಲ. ಓಹೋ, ಅಂದ್ರೆ ಟ್ರೈ ಮಾಡಿದ್ಲು ಅಂತ ಹೇಳು. ಟ್ರೈ ಮಾಡೋದಾ? ನನ್ ಮೇಲೆ ಕೈ ಎತ್ತೋದಕ್ ಬಂದ್ಲು. ಅಷ್ಟೇ ಅಲ್ಲ, ಮಂತ್ರ ಹಾಕಿ ನನ್ನನ್ನು ಕಟ್ಟಾಕೋದಕ್ಕೂ ನೋಡಿದ್ಲು. ಆ ದೇವರ ದಯೆ, ಅವಳು ಏನೇ ಮಾಡಿದ್ರು ಅದ್ಯಾವುದು ಕೆಲಸ ಮಾಡ್ಲಿಲ್ಲ. ಅದ್ ಸರಿ, ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗಾಕ್ಸಿದ್ದೆ ತಾನೆ? ಇಲ್ಲ ಸರ್, ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಕಳಿಸ್ದೆ. ಇನ್ಮೇಲಾದ್ರೂ ನ್ಯಾಯವಾಗಿ ಬದುಕು ಅಂತ ವಾರ್ನ್ ಮಾಡಿದ್ದೀನಿ. ಬುದ್ಧಿ ಇಲ್ವಾ ಸೇವಂತಿ? ಅಂತವ್ರನ್ನೆಲ್ಲ ಹಾಗೆ ಬಿಡಬಾರ್ದು, ಒದ್ದು ಒಳಗಾಕ್ಸ್ಬೇಕು. ಇಲ್ಲ ಅಂದ್ರೆ ಇನ್ನೂ 4 ಮನೆ ಹಾಳು ಮಾಡ್ತಾರೆ. ನನಗೂ ಹಾಗೆ ಅನಿಸ್ತು ಸರ್. ಆದ್ರೆ ನೀವೇನೇ ಹೇಳಿ, ಈ ಕೋರ್ಟು ಪೊಲೀಸು ಇವೆಲ್ಲ ಸಾಕಾಗಿ ಹೋಗಿದೆ. ಸರಿ ಆಯ್ತು ಬಿಡು. ಎಲ್ಲ ಖುಷಿಯಾಗಿರೋ ಟೈಮಲ್ಲಿ ಈ ಹಳೆ ಪ್ಯಾತೋ ಕಥೆಗಳು ಯಾಕೆ? ನೆಮ್ಮದಿಯಾಗಿ ಮಲಗು. ಸರ್, ಮಗು ತೊಡೆ ಮೇಲೆ ಮಲಗಿದೆ ಅಲ್ವಾ? ಹಾಗಂತ ಇಡೀ ರಾತ್ರಿ ಹೀಗೆ ಕೂತಿರ್ತೀಯಾ? ಇಲ್ಲೇ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ನೀನು ಮಲ್ಕೋ. ಇಲ್ಲ ಸರ್, ಯಾಕೋ ಇವನ್ನ ಕೆಳಗಡೆ ಮಲಗಿಸೋದಕ್ಕೆ ಮನ್ಸೇ ಬರ್ತಿಲ್ಲ. ಇವನ್ಗೆ ಎದೆ ಹಾಲು ಉಣ್ಸೋ ಭಾಗ್ಯ ಅಂತೂ ನನಗ್ ಸಿಗ್ಲಿಲ್ಲ. ಕಡೆ ಪಕ್ಷ ಮಡ್ಲಲ್ಲಾದ್ರೂ ಹೀಗೆ ಮಲಗಿಸ್ಕೋತೀನಿ. ಇಷ್ಟು ದಿನ ದೂರ ಇದ್ದ, ಈಗ ಸಿಕ್ಕಿದಾನೆ.
ಈಗ್ಲಾದ್ರೂ ತಾಯಿತನದ ಸುಖನ ಸ್ವಲ್ಪ ಅನುಭವಿಸ್ತೀನಿ. ಪ್ಲೀಸ್ ಬಿಟ್ಬಿಡಿ. ಇನ್ಮೇಲೆ ನಿನ್ಗೆ ಇನ್ಯಾವ ಭಯನೂ ಇಲ್ಲ. ಯಾವತ್ತೂ ಇವ್ ನಿನ್ನನ್ ಬಿಟ್ಟು ಹೋಗಲ್ಲ. ಲೈಫ್ ಲಾಂಗ್ ಇವನ್ ಜೊತೆ ಹೀಗೆ ಆರಾಮಾಗಿರು. ಜೀವನ ಪರ್ಯಂತ ಇವನಿಗೆ ತುಂಬು ಪ್ರೀತಿ ಕೊಡುವಂತೆ, ತಾಯ್ತನದ ಸುಖವನ್ನ ಅನುಭವಿಸುವಂತೆ. ಆದರೆ ಈಗ ಅವನನ್ನ ಕೆಳಗ್ ಮಲಗಿಸು. ಸರ್ ಪ್ಲೀಸ್ ಸರ್, ನನ್ ಮಾತ್ ಕೇಳಿ ಸ್ವಲ್ಪ. ನೋಡು, ನಿನಗೆ ನಿನ್ನ ಮಗ ಅಂದ್ರೆ ಎಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ. ನಾನವನ್ ತಂದೆ. ಹಾಗಂತ ನನ್ನ ಹೆಂಡತಿ ಸಂಕಟ ಪಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಇಷ್ಟಾದ್ರೂ ನೀನ್ ಹಠ ಮಾಡಿ ಹೀಗೆ ಕೂರ್ತೀಯ ಅಂದ್ರೆ ನಾನು ಹೀಗೆ ಕೂತಿರ್ತೀನಿ. ಒಟ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕಟ್ ಹಾಕ್ಬಿಡ್ತೀರಾ ಅಷ್ಟೇ ಅಲ್ವಾ? ಮತ್ತೆ ಇಂಥ ಜಗಮುಂಡಿಗೆ ಇನ್ನೇನ್ ಮಾಡಕ್ಕಾಗತ್ತೆ?